ಸ್ಥಿರ ನಿರ್ಧಾರ, ಧೈರ್ಯ ಹಾಗೂ ಶಾಂತಿಯ ಪ್ರತೀಕವಾದ ವೃಷಭ ರಾಶಿಯವರೇ, 2025 ಮುಗಿಯುತ್ತಾ 2026 ಕಡೆಯಡೆ ಸಾಗುತ್ತಿದೆ ಅಲ್ಲವೇ? ಹಾಗಾದರೆ ನೀವು ಈ 45 ದಿನಗಳಲ್ಲಿ ನಿಮ್ಮ ಜೀವನದ ಮುಂದಿನ ಹಾದಿಯನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದೀರಾ? ಏಕೆ ಕೆಲವರು ನಿಮ್ಮ ಶಾಂತ ಸ್ವಭಾವವನ್ನು ದುರ್ಬಲತೆ ಎಂದು ಭಾವಿಸುತ್ತಾರೆ? ಏಕೆ ನೀವು ಮಾಡಿದ ಶ್ರಮಕ್ಕೆ ತಕ್ಷಣ ಫಲ ಸಿಗುವುದಿಲ್ಲ? ಏಕೆ ಕೆಲವರು ನಿಮ್ಮ ಪ್ರಾಮಾಣಿಕತೆಯನ್ನೇ ಪರೀಕ್ಷಿಸುತ್ತಾರೆ? ಈ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಕೊನೆಯವರೆಗೂ ಕೇಳಿ. ವಿಡಿಯೋ ಪ್ರಾರಂಭ ಮಾಡುವ ಮುಂಚೆ ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರ ಗ್ರಹದ ಕೃಪೆ ಹಾಗೂ ನಿಮ್ಮ ಅದೃಷ್ಟ ದೇವತೆಯಾದ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೃದಯಪೂರ್ವಕವಾಗಿ ಸ್ಮರಿಸಿ ಕಾಮೆಂಟ್ನಲ್ಲಿ ಅವರ ಹೆಸರನ್ನು ಬರೆಯಿರಿ. ಆ ಶಕ್ತಿ ನಿಮ್ಮ ಜೀವನಕ್ಕೆ ಬೆಳಕನ್ನು ತರಲಿ. ವೃಷಭ ರಾಶಿಯವರು ಭೂತತ್ವದ ಪ್ರತಿನಿಧಿಗಳು. ನಿಮ್ಮಲ್ಲಿ ಶಾಂತಿ, ತಾಳ್ಮೆ, ನಿಷ್ಠೆ ಮತ್ತು ದೃಢ ಸಂಕಲ್ಪದ ವಿಶಿಷ್ಟ ಮಿಶ್ರಣವಿದೆ. ನೀವು ಎಂದಿಗೂ ಹಠದಿಂದ ಕೆಲಸ ಮಾಡುವವರಲ್ಲ, ಆದರೆ ನಿರ್ಧಾರ ಮಾಡಿದರೆ ಅದನ್ನು ಮುಗಿಯುವವರೆಗೂ ಬಿಡುವುದಿಲ್ಲ. ನಿಮ್ಮ ಮಾತು ಕಡಿಮೆ, ಆದರೆ ಕೆಲಸ ಹೆಚ್ಚು. ಮಾತು ಕೊಡಿದರೆ ನಿಶ್ಚಯವಾಗಿ ಪೂರೈಸುವ ಸ್ವಭಾವ ನಿಮಗಿದೆ. 2025 ವರ್ಷವು ನಿಮಗೆ ಒಳಗಿನ ಶಕ್ತಿ ಅರಿಯುವ ವರ್ಷವಾಗಿತ್ತು. ಕೆಲವು ಸಂದರ್ಭಗಳಲ್ಲಿ ನಿಮಗೆ ಕಠಿಣ ಪರೀಕ್ಷೆಗಳು ಎದುರಾಗಿದ್ದವು. ಆರ್ಥಿಕ ಅಸ್ಥಿರತೆ, ಕೆಲಸದಲ್ಲಿ ಒತ್ತಡ ಅಥವಾ ಸಂಬಂಧಗಳಲ್ಲಿ ಅಸಮಾಧಾನ. ಆದರೆ ಈ ಎಲ್ಲವೂ ನಿಮ್ಮ ಮನಸ್ಸನ್ನು ತಟ್ಟಿ ನಾನು ಎಷ್ಟು ಬಲಿಷ್ಠ ಎನ್ನುವುದನ್ನು ನಿಮಗೆ ತೋರಿಸಿತು. ನಿಮ್ಮ ಬುದ್ಧಿ, ತಾರ್ಕಿಕ ಯೋಜನೆ ಸ್ಪಷ್ಟ. ಆದರೆ ಈ ವರ್ಷ ಕೆಲವು ಸಂದರ್ಭಗಳಲ್ಲಿ ನೀವು ಅತಿಯಾದ ಭಾವನಾತ್ಮಕ ತೀರ್ಮಾನಗಳಿಂದ ತೊಂದರೆ ಅನುಭವಿಸಿದ್ದೀರಿ. ನಿಮ್ಮ ಮನಸ್ಸು ಕಾಳಜಿಯುತವಾದರೂ ಕೆಲವೊಮ್ಮೆ ಅತಿಯಾದ ಕಾಳಜಿಯಿಂದ ನೀವು ಬೇಸರಗೊಂಡಿದ್ದೀರಿ. ಆದರೆ ಈ ಅನುಭವಗಳು ನಿಮ್ಮ ಮುಂದಿನ ಜೀವನಕ್ಕೆ ಪಾಠಗಳಾಗಿವೆ. ನೀವು ನಂಬಿದವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ ಕ್ಷಣಗಳೂ ಇದ್ದವು. ಆದರೆ ನಿಷ್ಠೆಯಿಂದ ನಡೆದುಕೊಂಡ ನಿಮಗೆ ಕೊನೆಗೆ ಸತ್ಯದ ಜಯ ಖಚಿತವಾಯಿತು. 2025 ನಿಮಗೆ ಕಲಿಸಿದ ದೊಡ್ಡ ಪಾಠ. ಎಲ್ಲರಿಗೂ ಎಲ್ಲ ಸಮಯದಲ್ಲೂ ನಿಮ್ಮ ನಿಷ್ಠೆ ಅರ್ಥವಾಗುವುದಿಲ್ಲ, ಆದರೆ ಅದು ತಪ್ಪಲ್ಲ. ಆರ್ಥಿಕವಾಗಿ ನೋಡಿದರೆ ಈ ವರ್ಷವು ನಿಧಾನವಾದ ಪ್ರಗತಿಯ ವರ್ಷ. ಮೊದಲಾರ್ಧದಲ್ಲಿ ಖರ್ಚು ಹೆಚ್ಚಾಗಿದ್ದರೂ ಎರಡಾರ್ಧದಲ್ಲಿ ಹೊಸ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಿವೆ. ಕೆಲವರಿಗೆ ಉದ್ಯೋಗ ಬದಲಾವಣೆ ಅಥವಾ ಹೊಸ ವ್ಯಾಪಾರ ಯೋಜನೆಗಳು ಫಲಕಾರಿಯಾಗಿವೆ. ಶುಕ್ರದ ಪ್ರಭಾವದಿಂದ ಮುಂದಿನ ವರ್ಷದಲ್ಲಿ ಆರ್ಥಿಕ ಸ್ಥಿತಿ ಮತ್ತಷ್ಟು ಸ್ಥಿರವಾಗಲಿದೆ. ಕುಟುಂಬದ ವಿಷಯದಲ್ಲಿ ಕೆಲವು ಬಿಕ್ಕಟ್ಟುಗಳಿದ್ದರೂ ನೀವು ಮಧ್ಯಸ್ಥರಾಗಿ ಎಲ್ಲವನ್ನೂ ಸರಿಹೊಂದಿಸಿದ್ದೀರಿ. ನಿಮ್ಮ ಶಾಂತ ಧೋರಣೆ ಮತ್ತು ತಾಳ್ಮೆಯು ಎಲ್ಲರನ್ನೂ ಮತ್ತೆ ಒಟ್ಟುಗೂಡಿಸಿದೆ. ನೀವು ಮಾತನಾಡುವ ಧೋರಣೆಯೇ ಸಂಬಂಧಗಳನ್ನು ಉಳಿಸುವ ಕಲೆ. ಪ್ರೇಮ ಜೀವನದ ವಿಷಯದಲ್ಲಿ 2025 ವರ್ಷದಲ್ಲಿ ನೀವು ಪ್ರಾಮಾಣಿಕತೆಯ ಪರೀಕ್ಷೆ ಎದುರಿಸಿದ್ದೀರಿ. ಕೆಲವರು ತಮ್ಮ ಹಳೆಯ ನೋವಿನಿಂದ ಹೊರಬಂದಿದ್ದಾರೆ, ಕೆಲವರು ಹೊಸ ಸಂಬಂಧದ ಪಾದಾರ್ಪಣೆ ಮಾಡಿದ್ದಾರೆ. ನಿಮ್ಮ ಹೃದಯ ಪ್ರೀತಿ ತುಂಬಿದ್ದದ್ದು, ಆದರೆ ಈಗ ಅದು ವಿವೇಕದ ಹಾದಿಯಲ್ಲಿ ಸಾಗುತ್ತಿದೆ. ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ನಿಮ್ಮ ಶರೀರಕ್ಕೂ ವಿಶ್ರಾಂತಿ ಬೇಕೆಂಬ ಎಚ್ಚರಿಕೆಯ ವರ್ಷವಾಗಿತ್ತು. ಕೆಲವರಿಗೆ ತೂಕ, ನಿದ್ರೆ ಅಥವಾ ಮನೋಭಾರ ಸಮಸ್ಯೆಗಳು ಕಂಡುಬಂದಿರಬಹುದು. ಆದರೆ ಈಗಿನಿಂದ ದಿನಚರಿಯಲ್ಲಿ ನಿಯಮ ತರಲು ಇದು ಸೂಕ್ತ ಸಮಯ. ಧ್ಯಾನ, ನಡಕೆ ಮತ್ತು ಸಾತ್ವಿಕ ಆಹಾರ ನಿಮ್ಮ ಶಕ್ತಿ ಮೂಲ. ಗ್ರಹಸ್ಥಿತಿ ದೃಷ್ಟಿಯಿಂದ 2025ರಲ್ಲಿ ಕೆಲವು ಕಾಲ ವ್ಯತಿರಿಕ್ತ ಪರಿಣಾಮಗಳಿದ್ದರೂ ಕೊನೆಗೆ ಶುಕ್ರನ ಪ್ರಭಾವದಿಂದ ಶಾಂತಿ ಮತ್ತು ಸಮಾಧಾನ ಬೆಳೆಯಲು ಪ್ರಾರಂಭವಾಗಿದೆ. ಈ ವರ್ಷ ನಿಮಗೆ ಹೋಗಿಬಿಟ್ಟದರ ಬಗ್ಗೆ ಬೇಸರಬೇಡ, ಬರುವುದಕ್ಕೆ ಸಿದ್ಧರಾಗಿ ಎನ್ನುವ ಸಂದೇಶ ನೀಡಿದೆ. ನಿಮ್ಮ ಜೀವನದ ಅತ್ಯಂತ ದೊಡ್ಡ ಬಲ ನಿಮ್ಮ ಸ್ಥಿರತೆ. ನೀವು ವೇಗವಾಗಿ ಓಡುವವರಲ್ಲ, ಆದರೆ ನಿಶ್ಚಿತವಾಗಿ ಗುರಿ ತಲುಪುವವರು. ನಿಮ್ಮ ಶಾಂತ ನಿರ್ಧಾರಗಳೇ ಮುಂದಿನ ಯಶಸ್ಸಿಗೆ ದಾರಿ. ನಿಮ್ಮ ಕಷ್ಟಗಳು ನಿಮಗೆ ನಷ್ಟ ತರಲಿಲ್ಲ, ಬದಲಾಗಿ ಒಳಗಿನ ಬಲವನ್ನು ಹೆಚ್ಚಿಸಿವೆ. 2025ರ ಕೊನೆಯ ಭಾಗದಲ್ಲಿ ನೀವು ನಿಮ್ಮ ಜೀವನದ ಹೊಸ ಹಾದಿಯನ್ನು ನೋಡುತ್ತಿದ್ದೀರಿ. ನಿಮ್ಮ ಮನಸ್ಸು ಈಗ ಹೆಚ್ಚು ಸ್ಪಷ್ಟವಾಗಿದೆ, ನಿಮ್ಮ ನಿರ್ಧಾರಗಳು ಹೆಚ್ಚು ಪ್ರಜ್ಞಾಪೂರ್ವಕವಾಗಿವೆ. ವೃಷಭ ರಾಶಿಯವರು ಜೀವನದಲ್ಲಿ ಸುಸ್ಥಿರತೆಯ ಸಂಕೇತ. ನೀವು ಎಷ್ಟು ಬಾರಿ ಕುಸಿದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನಿಮಗಷ್ಟೇ ಇದೆ. ನಿಮ್ಮ ಶಾಂತ ಮುಖದ ಹಿಂದೆ ಇರುವ ದೃಢ ಸಂಕಲ್ಪವೇ ನಿಮ್ಮ ವಿಜಯದ ರಹಸ್ಯ. ಇದೀಗ ಈ ವರ್ಷ ಮುಗಿಯುವ ಮುನ್ನ ನಿಮ್ಮ ಒಳಗಿನ ಧೈರ್ಯ ಮತ್ತು ನಂಬಿಕೆಯನ್ನು ಮತ್ತೊಮ್ಮೆ ಹೆಚ್ಚರಿಸಿ. ಹೊಸ ವರ್ಷಕ್ಕೆ ಮುನ್ನ ನಿಮ್ಮ ಮನಸ್ಸು, ಆರ್ಥಿಕತೆ, ಸಂಬಂಧಗಳು ಮತ್ತು ಆರೋಗ್ಯ ಎಲ್ಲವನ್ನೂ ಸಮತೋಲನದಲ್ಲಿಟ್ಟುಕೊಳ್ಳಿ. ನಿಮ್ಮ ಶಕ್ತಿ ಸ್ಥಿರತೆ, ಅದನ್ನೇ ನಿಮ್ಮ ಆಯುಧವನ್ನಾಗಿಸಿಕೊಳ್ಳಿ. ನೀವು ವೃಷಭ ರಾಶಿಯವರು ಶಾಂತ ಶಕ್ತಿ, ಸ್ಥಿರ ಚಿಂತನೆ ಮತ್ತು ಪ್ರಾಮಾಣಿಕ ಹೃದಯದ ಪ್ರತೀಕ. ನಿಮ್ಮ ತಾಳ್ಮೆ ಮತ್ತು ನಿಷ್ಠೆಯ ಫಲ ಮುಂದಿನ ವರ್ಷ ಖಂಡಿತ ಸಿಗುತ್ತದೆ. ವೃಷಭ ರಾಶಿಯವರೇ, ಸ್ಥಿರ ಮನಸ್ಸು, ಧೈರ್ಯ, ಪರಿಶ್ರಮ ಈ ಮೂರು ನಿಮ್ಮ ಗುರುತುಗಳು. ನೀವೊಂದು ನಿರ್ಧಾರ ಮಾಡಿದರೆ ಅದನ್ನು ಪೂರೈಸದೇ ಬಿಡುವುದಿಲ್ಲ. ಈಗೋ 2026 ಬರಲು ಕೆಲವೇ ದಿನಗಳು ಉಳಿದಿವೆ. ಈ ಉಳಿದ 45 ದಿನಗಳು ನಿಮ್ಮ ಜೀವನದ ಮುಂದಿನ ಹಂತಕ್ಕೆ ಬಲವಾದ ನೆಲೆಯಂತೆ ಕೆಲಸ ಮಾಡಲಿವೆ. ಆದರೆ ಈ ಸಮಯದಲ್ಲಿ ನಿಮ್ಮಿಂದ ಕೆಲವು ಎಚ್ಚರಿಕೆಗಳು ಮತ್ತು ಆತ್ಮಪರಿಶೀಲನೆ ಅಗತ್ಯ.
ಮೊದಲು ನಿಮ್ಮ ರಾಶಿಯ ಅಧಿಪತಿ ಶುಕ್ರಗ್ರಹ ಮತ್ತು ನಿಮ್ಮ ಆಶ್ರಯ ದೇವತೆ ಮಹಾಲಕ್ಷ್ಮೀ ದೇವಿಯ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಅವರ ಆಶೀರ್ವಾದದಿಂದ ಈ ಪವಿತ್ರ ಸಮಯವನ್ನು ಪ್ರಾರಂಭಿಸೋಣ. ವೃಷಭ ರಾಶಿಯವರೆಂದರೆ ಸ್ಥಿರ ಚಿಂತನೆ, ನಿಶ್ಚಿತ ಗುರಿ ಮತ್ತು ಪ್ರೀತಿ ತುಂಬಿದ ಹೃದಯ. ಆದರೆ ಈ 45 ದಿನಗಳು ನಿಮ್ಮ ಸಹನೆಯನ್ನು ಪರೀಕ್ಷಿಸುವ ಸಮಯ. ಧೈರ್ಯ ಮತ್ತು ಸ್ಥಿರತೆ ಜೊತೆ ಹೊಸ ದೃಷ್ಟಿಕೋನ ಅಗತ್ಯ. ಮೊದಲ ಎಚ್ಚರಿಕೆ: ಹಳೆಯ ವಿಷಯಗಳನ್ನು ಹಿಡಿದುಕೊಂಡು ಕುಳಿತುಕೊಳ್ಳಬೇಡಿ. 2025ರಲ್ಲಿ ಏನು ಕಷ್ಟವಾಯಿತು, ಯಾರಿಂದ ನೋವಾಯಿತು ಎಂಬ ಚಿಂತನೆ ಬಿಟ್ಟುಬಿಡಿ. ಹೊಸ ವರ್ಷದ ಶಕ್ತಿ ನಿಮ್ಮ ಮುಂದೆ ನಿಂತಿದೆ. ಹಳೆಯ ನೆನಪುಗಳು ನಿಮ್ಮ ಪ್ರಗತಿಯನ್ನು ನಿಧಾನಗೊಳಿಸಬಹುದು. ಕ್ಷಮೆ, ಬಿಡುವು ಮತ್ತು ಹೊಸ ಆರಂಭ ಇವು ಈ ಕಾಲದ ಕೀಲಿಗಳು. ಎರಡನೇ ಎಚ್ಚರಿಕೆ: ಹಣಕಾಸಿನ ವಿಷಯಗಳಲ್ಲಿ ತೋರಿಕೆಯ ಖರ್ಚು ತಪ್ಪಿಸಿಕೊಳ್ಳಿ. ಶುಕ್ರನ ಪ್ರಭಾವದಿಂದ ಖರೀದಿಯ ಆಸೆ ಹೆಚ್ಚಾಗಬಹುದು, ಆದರೆ ಈ 45 ದಿನಗಳಲ್ಲಿ ಸಂಗ್ರಹವೇ ನಿಜವಾದ ಶಕ್ತಿ. ಅನಗತ್ಯ ಖರ್ಚು, ಆಕರ್ಷಣೆಯ ಖರೀದಿ ಈ ಎರಡರಿಂದ ದೂರವಿರಿ. ಮೂರನೇ ಎಚ್ಚರಿಕೆ: ಸಂಬಂಧಗಳಲ್ಲಿ ಮಾತಿನ ಮೃದು ಉಳಿಸಿಕೊಳ್ಳಿ. ವೃಷಭ ರಾಶಿಯವರು ಪ್ರೀತಿಯಲ್ಲಿ ನಿಷ್ಠಾವಂತರಾದರೂ ಕೆಲವೊಮ್ಮೆ ಹಠ ಅಥವಾ ಅಭಿಮಾನ ಸಂಬಂಧದ ಶಾಂತಿಯನ್ನು ಕಿತ್ತುಕೊಳ್ಳುತ್ತದೆ. ಈ ಅವಧಿಯಲ್ಲಿ ಹೆಚ್ಚು ಕೇಳಿ, ಕಡಿಮೆ ವಾದಿಸಿ. ಕಾರ್ಯಕ್ಷೇತ್ರದಲ್ಲಿ ಹೊಸ ಯೋಜನೆಗಳು ರೂಪ ಪಡೆಯುತ್ತಿವೆ, ಆದರೆ ಈ 45 ದಿನಗಳು ತಯಾರಿ ಮತ್ತು ವಿಶ್ಲೇಷಣೆಗೆ. ಆತುರ ಬೇಡ. ಹೊಸ ವರ್ಷದಲ್ಲಿ ನಿಮ್ಮ ಪರಿಶ್ರಮದಿಂದ ಮೌಲ್ಯ ಸಿಗುವುದು ಖಚಿತ. ಕೆಲಸದ ಒತ್ತಡ ಹೆಚ್ಚಾದರೂ ಮನಸ್ಸು ಸ್ಥಿರವಾಗಿರಲಿ. ಅಧಿಕಾರಿಗಳು ಅಥವಾ ಹಿರಿಯರ ಸಲಹೆ ಉಪಯುಕ್ತವಾಗುತ್ತದೆ. ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಣೆಯ ಹಾದಿಯಲ್ಲಿದೆ. ಈ ಕಾಲದಲ್ಲಿ ಹಳೆಯ ಬಾಕಿಗಳು ತೆರೆಯಬಹುದು ಅಥವಾ ಹೊಸ ಆದಾಯದ ಮಾರ್ಗ ತೆರೆಯಬಹುದು, ಆದರೆ ಅದನ್ನು ನಿರ್ವಹಿಸುವ ಬುದ್ಧಿವಂತಿಕೆ ಅಗತ್ಯ. ಸಂಗ್ರಹ ಪ್ಲಸ್ ಯೋಜನೆ = ಯಶಸ್ಸು. ಸಂಬಂಧ ಮತ್ತು ಕುಟುಂಬ ಈ ಅವಧಿಯಲ್ಲಿ ಕುಟುಂಬದ ಬೆಂಬಲ ಅತ್ಯಂತ ಮುಖ್ಯ. ಹಿರಿಯರ ಮಾತುಗಳಲ್ಲಿ ಮಾರ್ಗದರ್ಶನವಿದೆ. ಹೊಸ ವರ್ಷ ಪ್ರಾರಂಭದ ವೇಳೆಗೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಮೂಡಲಿದೆ. ವಿವಾಹ, ಹೊಸ ಸಂಬಂಧ ಅಥವಾ ಕುಟುಂಬ ವಿಸ್ತರಣೆ ಕುರಿತು ಚಿಂತನೆ ಶುರುವಾಗಬಹುದು. ಆರೋಗ್ಯದ ದೃಷ್ಟಿಯಿಂದ ದೈಹಿಕ ಶ್ರಮ ಹೆಚ್ಚಾಗುವ ಕಾಲ ಇದು. ಸಿಹಿ ಮತ್ತು ಅತಿಯಾದ ಆಹಾರದಿಂದ ದೂರವಿರಿ. ನಡೆಗೆ, ಧ್ಯಾನ ಮತ್ತು ಯೋಗ ನಿಮ್ಮ ದೇಹಕ್ಕೆ ಶಕ್ತಿ ನೀಡುತ್ತದೆ. ಶುಕ್ರನ ಶಕ್ತಿ ಶಾಂತವಾಗಿರಲು ಶರೀರ ಮತ್ತು ಮನಸ್ಸಿನ ಸಮತೋಲನ ಅಗತ್ಯ. ಆಧ್ಯಾತ್ಮಿಕವಾಗಿ ಈ 45 ದಿನಗಳು ಧ್ಯಾನ, ಲಕ್ಷ್ಮೀ ಅಷ್ಟೋತ್ತರ ಪಠಣ ಅಥವಾ ಬೆಳಿಗ್ಗೆ ಹಾಲು ಮತ್ತು ತುಳಸಿ ದಾನ ಮಾಡುವುದಕ್ಕೆ ಅತ್ಯಂತ ಪವಿತ್ರ ಕಾಲ. ನೀವು ಎಷ್ಟೇ ಭೌತಿಕ ಪ್ರಗತಿ ಮಾಡಿದರೂ ಈ ಸಮಯದಲ್ಲಿ ಆತ್ಮಶಾಂತಿ ಪಡೆಯುವುದು ಮುಖ್ಯ. ಮನಸ್ಸು ಮತ್ತು ಭಾವನೆಗಳು ವೃಷಭ ರಾಶಿಯವರು ಒಳಗೊಳಗೆ ತುಂಬ ಸಂವೇದನಶೀಲರು. ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಮಾತು ಯಾರಿಗೂ ಹೇಳುವುದಿಲ್ಲ, ಆದರೆ ಈ ಅವಧಿಯಲ್ಲಿ ಅದನ್ನು ಬಿಡಿ. ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಹೊಸ ವರ್ಷದಲ್ಲಿ ಹೊಸ ಆತ್ಮವಿಶ್ವಾಸ ಪಡೆಯಲು ಹೃದಯದಲ್ಲಿ ತೂಕ ಇರಬಾರದು. ಅತ್ಯಂತ ಪ್ರಮುಖ ತಯಾರಿ: ಹೊಸ ವರ್ಷಕ್ಕೆ ಗುರಿಗಳನ್ನು ಈಗಲೇ ರೂಪಿಸಿರಿ. ಏನು ಬದಲಿಸಬೇಕು, ಏನು ಉಳಿಸಬೇಕು ಎಂಬ ಪಟ್ಟಿ ಮಾಡಿ. ನಿಮ್ಮ ನಿರ್ಧಾರಗಳು 2026ರ ಮೊದಲ 3 ತಿಂಗಳುಗಳಲ್ಲಿ ಫಲ ನೀಡಲಿವೆ. ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ, ತೀರ್ಮಾನ ಮತ್ತು ಸೇವೆ ಇವುಗಳ ಪ್ರತಿಫಲ ಅತ್ಯಂತ ಶಕ್ತಿಯುತ. ಈ 45 ದಿನಗಳು ನೀಡುವ ಫಲಗಳು: ಹಳೆಯ ಅಡಚಣೆಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ. ಹಣಕಾಸಿನ ಬೆಳವಣಿಗೆ ಕ್ರಮೇಣ ಏರಿಕೆಯಾಗುತ್ತದೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಶಾಂತಿ ವೃದ್ಧಿಯಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೊಸ ಎತ್ತರ ತಲುಪುತ್ತದೆ. 2026ರ ಪ್ರಾರಂಭದ ವೇಳೆಗೆ ನಿಮ್ಮ ಮನಸ್ಸು ಹಗುರು, ಗುರಿ ಸ್ಪಷ್ಟ ಮತ್ತು ದಾರಿ ದೃಢವಾಗಿರುತ್ತದೆ. ನೀವು ಮಾಡಿದ ಪ್ರತಿ ಪ್ರಾರ್ಥನೆ ಈಗ ಫಲ ನೀಡುವ ಹಂತದಲ್ಲಿದೆ. ವೃಷಭ ರಾಶಿಯವರೇ, ನಿಮ್ಮ ಶಕ್ತಿ ಮೌನದಲ್ಲಿದೆ. ಇತರರು ಓಡಿದಾಗ ನೀವು ಧೈರ್ಯದಿಂದ ನಿಂತರೆ ಗೆಲುವು ನಿಮ್ಮದೇ ಆಗುತ್ತದೆ. ಈ ಅವಧಿಯಲ್ಲಿ ಶಾಂತಿ, ಶ್ರದ್ಧೆ, ಪರಿಶ್ರಮ ಮತ್ತು ಪ್ರೀತಿ ಈ 4 ಮಂತ್ರಗಳನ್ನು ಮನಸ್ಸಿನಲ್ಲಿ ಉಳಿಸಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿರುತ್ತವೆ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ. ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.